ಜನತಾ ಸಹಕಾರ ಬ್ಯಾಂಕ್ನಲ್ಲಿ 49ನೇ ವಾರ್ಷಿಕ ಮಹಾಸಭೆ. ಹಾರುಗೇರಿ, ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಪ್ರತಿಷ್ಠಿತ ಜನತಾ ಸಹಕಾರ ಬ್ಯಾಂಕ್ ನಿಯಮಿತದ 2025-26ನೇ ಸಾಲಿನ 49ನೇ ವಾರ್ಷಿಕ ಮಹಾಸಭೆ ಬ್ಯಾಂಕ್ನ ಪ್ರಧಾನ ಕಚೇರಿಯಲ್ಲಿ ನಡೆಯಿತು. ಜನತಾ ಸಹಕಾರ ಬ್ಯಾಂಕ್ ನಿಯಮಿತ ಹಾರುಗೇರಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ಒಳ್ಬೆ ಪರವಾನಗಿ ಹೊಂದಿದ್ದು, ಹಾರುಗೇರಿಯಲ್ಲಿ ಪ್ರಧಾನ ಕಚೇರಿಯೊಂದಿಗೆ ಉಗಾರುಖುರ್ದ, ರಾಯಬಾಗ ಹಾಗೂ ಅಥಣಿ ಸೇರಿದಂತೆ 3 ಶಾಖೆಗಳನ್ನು ಹೊಂದಿದೆ. ಸಭೆಯಲ್ಲಿ ಬ್ಯಾಂಕ್ನ ವ್ಯವಸ್ಥಾಪಕರಾದ ಶಿವಪುತ್ರ ಎಸ್. ಅಮರ್ ಶೆಟ್ಟಿ ಅವರು 2025-26ನೇ ಸಾಲಿನ 49ನೇ ವಾರ್ಷಿಕ ವರದಿ ಹಾಗೂ ಲೆಕ್ಕಪತ್ರಗಳ ವಿವರಗಳನ್ನು ಸರ್ವ ಸದಸ್ಯರಿಗೆ ಯಾವುದೇ ಗೊಂದಲಕ್ಕೆ ಅವಕಾಶವಿಲ್ಲದಂತೆ ವಿವರವಾಗಿ ಮಂಡಿಸಿ ಓದಿ ಹೇಳಿದರು. ನಂತರ ಬ್ಯಾಂಕ್ನ ಸದಸ್ಯರು ಕೇಳಿದ ವಿವಿಧ ಪ್ರಶ್ನೆಗಳಿಗೆ ಬ್ಯಾಂಕ್ನ ಅಧ್ಯಕ್ಷರಾದ ರಾಜಶೇಖರ ಪಾಟೀಲ ಅವರು ಸರಳವಾಗಿ ಹಾಗೂ ಸಮರ್ಪಕವಾಗಿ ಉತ್ತರ ನೀಡಿದರು. ಬೈಟ್ ರಾಜಶೇಖರ ಪಾಟೀಲ, ಅಧ್ಯಕ್ಷರು, ಜನತಾ ಸಹಕಾರ ಬ್ಯಾಂಕ್. ಈ ಸಂದರ್ಭದಲ್ಲಿ ಬ್ಯಾಂಕ್ನ ಅಧ್ಯಕ್ಷರಾದ ರಾಜಶೇಖರ ಪಾಟೀಲ, ಉಪಾಧ್ಯಕ್ಷರಾದ ತಮ್ಮಣ್ಣಪ್ಪ ತೇಲಿ, ನಿರ್ದೇಶಕರಾದ ಪ್ರಕಾಶಕ ಶೆಟ್ಟಿ, ಸಿಡಿ ಮುಂಗುರವಾಡಿ, ಸಂಜೀವ ಆವಕ್ಕನವರ, ಶಂಕರ ಮಾನಶೆಟ್ಟಿ, ಪ್ರಭುಲಿಂಗ ಪಾಲಬಾವಿ, ಭೀಮಗೊಂಡ ಕರ್ಣವಾಡಿ, ಹಣಮಂತ ಮಡಿವಾಳ, ರಾಮಪ್ಪ ನಾಯಕ್, ಬಸಗೌಡ ಪಾಟೀಲ, ಹನುಮಮ್ಮ ಮಾದರ, ಮಂಜುಕ ಶೆಟ್ಟಿ, ಸಂತೋಷ ತೇಲಿ, ರಾಮಪ್ಪ ನಾಗರಾಳೆ, ಶ್ರೀಮತಿ ಅಮೃತ ಮುಂಗರವಾಡಿ ಸೇರಿದಂತೆ ಆಡಳಿತ ಮಂಡಳಿ ಸದಸ್ಯರು, ಪ್ರಧಾನ ಕಚೇರಿ ಹಾಗೂ 3 ಶಾಖೆಗಳ ಸಿಬ್ಬಂದಿ ವರ್ಗ ಮತ್ತು ಬ್ಯಾಂಕ್ನ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಸಭೆಯು ಸೌಹಾರ್ದಯುತ ವಾತಾವರಣದಲ್ಲಿ ಯಶಸ್ವಿಯಾಗಿ ಜರುಗಿತು. ಈ ಬ್ಯಾಂಕ್ ತಮ್ಮೆಲ್ಲರಿಗೆ ಸೇವೆ ಸಲ್ಲಿಸುವಂತಾಗಲಿ ತಾವು ನಮಗೆ ಸರ್ಕಾರದಿಂದ ನಂಬುತ್ತಾ ಈ ಸಭೆಯಲ್ಲಿ ಮಾತಾಡಲು ಅವಕಾಶವಾದ ಶ್ರೀ ಆಶೀರ್ವಾದ ಪಾಟೀಲರಿಗೆ ಆಡಳಿತ ಮಂಡಳಿಗೆ ತಂದೆಯರಿಗೂ ನನ್ನ ನಮಸ್ಕಾರಗಳು. ತಂದ್ರ ಮೂಲ ಕಾರಣ ಯಾವುದು ಅಂತಂದ್ರ ಜನತಾ ಕೋಆಪರೇಟಿವ್ ಬ್ಯಾಂಕ್ ಅನ್ನೋದು ಮರಿಬೇಕು. ಈ ಬ್ಯಾಂಕಿನ ಮುಖಾಂತರನ ಮತ್ತೊಬ್ಬರಿಗೆ ಪ್ರೇರಣೆ ಆಯಿತು. ಕರ್ನವಡಿ ಸರ್ ಅನ್ನೋರೊಬ್ಬರು ಶಾಲೆ ತೆಗೆಯೋದ್ರಿಂದ ಮತ್ತೊಬ್ಬರಿಗೆ ಪ್ರೇರಣೆ ಆಗಿ ಇಲ್ಲಿ ವಿದ್ಯಾಕಾಶಿ ಹಂಗೆ ಆಯ್ತಲ್ಲ, ಹಾರುಗೇರಿನೂ ಸಹಿತ ಇವತ್ತೇನಾಗ್ಯದ ಬ್ಯಾಂಕಿಂಗ್ ಹಬ್ ಅಂತಾರೆ. ಅಂದ್ರೆ ಬ್ಯಾಂಕುಗಳ ಜಾಲ ಎಲ್ಲಿ ಹೆಜ್ಜೆ ಇಡ್ತಾರಲ್ಲ ಅಲ್ಲಿ ಬ್ಯಾಂಕ್. ನಿಮ್ಮ ಬ್ಯಾಂಕಿನ ಸುತ್ತಮುತ್ತಲನ ಈಗ ಏನದಾವತ್ತಂದ್ರೆ ಹಿಂಗೆ ನೋಡ್ರೆ ಹಂಗೆ ನೋಡ್ರೆ ಅಷ್ಟ ದಿಕ್ಕುಗಳಲ್ಲಿ ಬೇರೆ ಬೇರೆ ಬ್ಯಾಂಕ್ಗಳು ಬಂದಾವೆ. ಅದರ ಮಧ್ಯೆಯೂ ಇವತ್ತೇನಂತಂದ್ರೆ ನಿಮ್ಮ ಈ ಸಹಕಾರಿ ಬ್ಯಾಂಕ್ ಅದ, ನೀವೇನು ಕೆಳಗೆ ಕೂತಿರಲ್ಲ, ಈ ಬ್ಯಾಂಕಿನ ಮಾಲಕರು ನೀವು, ಸದಸ್ಯರು ಏನಿದಾರಲ್ಲ ಎಲ್ಲ ಬ್ಯಾಂಕಿನ ಮಾಲಕರು ನೀವು. ಈ ಸಹಕಾರಿಯ ರಥ ಎಳೆಯವ್ರು ನೀವು, ಮಾರ್ಗದರ್ಶನ ಮಾಡೋರು ನೀವು. ಅದರ ರಕ್ಷಕರು ಯಾರದಾರ ಅಂದ್ರೆ ರಾಜಶೇಖರ ಪಾಟೀಲ್ ಹಾಗೂ ಮುಂಗೂರಡಿ ಅಂತ ದಕ್ಷ ಆಡಳಿತ. ಇವತ್ತು ನಾನು ಆರ್ಥಿಕ ತಜ್ಞನಾಗಿ ತಮ್ಮ ಮುಂದೆ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಬ್ಯಾಂಕಿನಲ್ಲಿ ವಿಶೇಷವಾಗಿ ಏನಂತಂದ್ರೆ ಸುಮ್ಮನೆ ಒಂದು ಅಭ್ಯಾಸ ಮಾಡಿದ್ದೆ ನಾನು. ಸರಾಸರಿ ತಿಂಗಳಿಗೆ ನಮಗೆ ಉಳಿತಾಯ ಖಾತೆಯಲ್ಲಿ 50 ಕೋಟಿ ನಿಮ್ಮ ಬ್ಯಾಂಕಿನಾಗ ಜನ ಇಡ್ತಾರೆ. ಕೇಳ್ದಂದ್ರೆ ಇದು ಎಷ್ಟು ಯಶಸ್ವಿಯತ್ತು ನಡೆದತ್ತು ಅನ್ನೋದ್ರ ಬಗ್ಗೆ ಅದೊಂದು ಭಾಳಷ್ಟು ಅಭಿಮಾನದ ಸಂಗತಿ. ಇನ್ನು ವಿಶೇಷವಾಗಿ 25 ವರ್ಷ ಬ್ಯಾಂಕ್ ಆದ ಕೂಡಲೇ ಸಾಮಾನ್ಯವಾಗಿ ನಾವು ಎಂಥದ್ದು ಬೆಳ್ಳಿ ಹಬ್ಬ ಅಂತ ಆಚರಿಸ್ತೀವಿ. ಇವತ್ತು 49 ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಇನ್ನು ಮುಂದಿನ ವರ್ಷಕ್ಕೆ ಇದು ಸುವರ್ಣ ಮಹೋತ್ಸವ ಆಚರಣೆ ಮಾಡ್ತಾರೆ. ಈ ಸುವರ್ಣ ಮಹೋತ್ಸವ ಆಚರಣೆ ಮಾಡಬೇಕಾದ್ರೆ ವಿನೂತನ ಕಾರ್ಯಕ್ರಮಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. ಬದಲಾವಣೆ ಆಗ್ತಾಯಿದೆ. ಇದೇ ರಾಜಶೇಖರ ಪಾಟೀಲ್ ಅವರು ಹೇಳಿದ್ರು, ಆಡಳಿತ ಮಂಡಳದಲ್ಲಿ ಬದಲಾವಣೆ, ಆ ನಂತರ ಸಾಲ ಕೊಡುವಂಥ ನೀತಿಗಳೇ ಬದಲಾವಣೆ ಅಂತ ಮುಂಗರವಾಡಿ ಸದಸ್ಯರು ಹೇಳಿದರು. ಹಾಗಾಗಿ ಈ ಬದಲಾವಣೆಗೆ ತಕ್ಕಂತೆ ನಾವು ಎಲ್ಲರೂ ಬದಲಾವಣೆ ಆಗಬೇಕಾಗಿತ್ತು. ಆಗಿದ್ರೆ ನಡೆದಿಲ್ಲ. ಏನ್ರಿ ನಾವು ಭಾಳ ಸರಿಯಾಗಿ ಅದೇನ್ರಿ, ನಂದು 100 ಕೋಟಿ ಆಸ್ತಿ ಐತಿ, ನಂದ ಕಟ್ಟಬೇಕಾಗೈತೆ ಅಂತ ಭಾಳ ಮಂದಿ ಕೇಳ್ತಾರೆ. ನಾನು ಒಂದು ಸಮಿತಿ ಸದಸ್ಯರಾಗಿ ಭಾಳಷ್ಟು ಕಡೆ ಹೋದಾಗ ಈ ಪ್ರಶ್ನೆ ಬಂದು, ಈಗ ಅಮರ್ ಶೆಟ್ಟಿ ಜನರಲ್ ಮ್ಯಾನೇಜರ್ ಕೈಯಾಗಿಲ್ಲ, ರಾಜಶೇಖರ್ ಪಾಟೀಲ್ ಅವ್ರ ಕೈಯಾಗಿಲ್ಲ,
ಆಡಿಟರ್ ಕೈಯಾಗಿಲ್ಲ. ರಿಸರ್ವ್ ಬ್ಯಾಂಕ್ ನಿಯಮದ ಸಾಫ್ಟ್ವೇರ್ ಏನು ಇರ್ತೈತಲ್ಲ, 90 ದಿವಸ ಆಯಿತು, 91ನೇ ದಿವಸ 1 ಕೋಟಿ 10 ಲಕ್ಷ ನೀವು ಸಾಲ ತೊಗೊಂಡ್ರಿ, 10 ಲಕ್ಷ 3 ತಿಂಗಳು ತುಂಬಬೇಕಾಗಿತ್ತು. ಅದು ತಿಳ್ಕೊಳ್ರಿ ನೀವು. 10 ಲಕ್ಷ ತುಂಬಬೇಕಾಗಿತ್ತು, 10 ಲಕ್ಷ ತುಂಬಬೇಕಾಗಿತ್ತು. ಅದು 90 ದಿವಸ ಆದ ನಂತರ 91ನೇ ದಿವಸಕ್ಕೆ ಕಟ್ಟಬೇಕು. ನಿಮ್ಮ ದೃಷ್ಟಿ ಒಳಗೆ ಎಟ್ಟ ನಂದೇನ್ರಿ ಬರೇ 10 ಲಕ್ಷ ರೀ. ಆದ್ರೆ ರಿಸರ್ವ್ ಬ್ಯಾಂಕ್ ನಿಯಮ ಆ ಕಂಪ್ಯೂಟರ್ ಸಾಫ್ಟ್ವೇರ್ ಏನು ತೊಗೋದಂದ್ರೆ ಇಡೀ ಬ್ಯಾಂಕಿನ ನೀವೇನು ಸಾಲ 1 ಕೋಟಿ 10 ಲಕ್ಷ ತೊಗೊಂಡಿರ್ತಾರ, 1 ಕೋಟಿ 10 ಲಕ್ಷ ಎಲ್ಲ ಕಟ್ಟಬೇಕು ತೋರ್ಸಕ್ಕೆ ಚಾಲು ಮಾಡ್ತೈತಿ. 1 ಕೋಟಿ 10 ಲಕ್ಷ ಎಲ್ಲ ಕಟ್ಟಬೇಕು ತೋರ್ಸಕ್ಕೆ ಚಾಲು ಮಾಡ್ತೈತಿ. ಅದ್ರ ಹಿಂದೆ ನೋಟಿಸ್ ಬರ್ತೈತಿ, ಅಮರ್ ಶೆಟ್ಟಿ ಜನರಲ್ ಮ್ಯಾನೇಜರ್ ನೋಟಿಸ್ ಬರ್ತದೆ, ಇದು ಕಟ್ಟಬಾಕಿ ಲಿಸ್ಟದಲ್ಲಿ ಬರ್ತಾ ಇದೆ, ಇದಕ್ಕಾಗಿ ಗಳಿಸಿದ ಲಾಭದಲ್ಲಿ ತೆಗೆದು ಇಡ್ರಿ ಅಂತ ರಿಸರ್ವ್ ಪ್ರೊವಿಷನ್ ಮಾಡ್ರಿ ಅಂತ ಬರ್ತದೆ. ನೋಡ್ರಿ ಅಂದರೆ ಏನು ರೀ, ನಾವು ಮಾರ್ಚ್ ಬರೋಣ ತುಂಬೋಣ, ಇದು ನಮ್ಮದು ಎಲ್ಲ ಬಂದುಬಿಟ್ಟೈತೆ. ಗೌಡ್ರು ಹೇಳ್ಕೊತೀವಲ್ಲ, ಕಬ್ಬಿನ ಬಿಲ್ ಬರಬೇಕಲ್ಲ. ಹೌದು, ಕಬ್ಬಿನ ಬಿಲ್ ಬರೆದು ಕಂಪ್ಯೂಟರ್ ಕೇಳುವಾತ, ರಿಸರ್ವ್ ಬ್ಯಾಂಕ್ ಕೇಳುವಾತ. ಅದು ಭಾಳ ಇವತ್ತು ಸಮಸ್ಯೆ ಆಗಿದೆ. ಅದಕ್ಕೆ ತಕ್ಕಂತೆ ನಾವು ಎಲ್ಲರೂ ಬದಲಾವಣೆ ಆಗೋದು ಅನಿವಾರ್ಯ ಇದೆ. 49 ವರ್ಷಗಳ ವಾರ್ಷಿಕ ವರದಿ ಇವತ್ತಿನ ದಿವಸ ಜರುಗಿತು. ಆ ವಾರ್ಷಿಕ ವರದಿಯಲ್ಲಿ ಒಟ್ಟು ಠೇವುಗಳು 205 ಕೋಟಿ, 1 ಕೋಟಿ 20 ಲಕ್ಷ ಲಾಭ, ಆಡಿಟ್ ವರ್ಗದಲ್ಲಿ 40 ಕೋಟಿ. ಸುಮಾರು ಜನಕ್ಕೆ ತಾಲೂಕು, ಜಿಲ್ಲೆ, ನಮ್ಮ ವ್ಯಾಪ್ತಿ ಬೆಳಗಾವಿ, ಧಾರವಾಡ, ಬಾಗಲಕೋಟೆ, ಬಿಜಾಪುರ ಕ್ಷೇತ್ರಗಳನ್ನು ಹೊಂದಿದ್ದು ಸುಮಾರು 49 ವರ್ಷಗಳ ಕಾಲ ಸುದೀರ್ಘವಾಗಿ ಈ ಸಂಘವು ಲಾಭದಲ್ಲಿ ಮುನ್ನಡೆಯುತ್ತಿದ್ದು, ಇವತ್ತಿನವರೆಗೂ ಠೇವುದಾರರಿಗೆ ವಿಶ್ವಾಸಾರ್ಹತೆ ಹೊಂದಿ ಸಾಲಗಾರರಿಗೆ ಈ ಸಂಸ್ಥೆ ನಮ್ಮದಪ್ಪ, ಇದನ್ನು ನಾವು ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಯಾವುದೋ ಸಾಲಗಾರರು ತಮ್ಮ ಕಾಲಕ್ಕೆ